ನೀರಿಲ್ಲ. ಮೈನಿಂಗ್ ಏರಿಯಾದಲ್ಲಿ ಅಭಾವ ತಾಂಡವಾಡ್ತಾ ಇದೆ. ಒಂದು ಬಿಂದಿಗೆ ನೀರಿಗೆ 5 ರೂಪಾಯಿ 6 ರೂಪಾಯಿ ಕೊಟ್ಟು ತಗೊಳ್ತಾರೆ. ನಗರಸಭೆ ಏನ್ ಮಾಡ್ತಾ ಇದೆ? ಕಣ್ಮುಚ್ಕೊಂಡಿದ್ಯಾ? ಆಡಳಿತ ಯಾರ್ದು? ಕಾಂಟ್ರಾಕ್ಟ್ಗಳು ಯಾರು? ಈ ತಾಲೂಕಲ್ಲಿ ಯಾರಿಗೂ ಕೆಲಸ ಇಲ್ಲ. ಕೋಲಾರ, ಮುಳಬಾಗ್ಲು, ಬೆಂಗಳೂರವರು. ಏನು ವಿಜಯಕುಮಾರಣ್ಣ? ಹೌದಲ್ಲ? ಕರಕುಶಲ ನಿಗಮದ ಅಧ್ಯಕ್ಷರು ಅಂತ ನಾನು ಕೇಳ್ಪಟ್ಟೆ. ಏನ್ ಮಾಡಿದಾರೆ ಆ ನಿಗಮದಿಂದ ನಮ್ಮ ಕ್ಷೇತ್ರಕ್ಕೆ? ನಿಗಮಕ್ಕೆ ಅಧ್ಯಕ್ಷರಾದ್ಮೇಲೆ ಅದು ಕ್ಯಾಬಿನೆಟ್ ರ್ಯಾಂಕ್ ತಾನೆ? ತಾವ್ ಹೇಳ್ಬೇಕು ಮಾಧ್ಯಮ ಸ್ನೇಹಿತರೆಲ್ಲ. ಕ್ಯಾಬಿನೆಟ್ ರ್ಯಾಂಕು ನೀವು ನಿಗಮದ ಅಧ್ಯಕ್ಷರಾಗಿ ತಗೊಂಡ್ಮೇಲೆ ಈ ಕ್ಷೇತ್ರಕ್ಕೆ ಆ ನಿಗಮದಿಂದ ಏನು ಎಷ್ಟು ಸೌಲಭ್ಯಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದೆ? ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನ KGF ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದೀವಿ. ಇದು ಭಕ್ತಿ ಶ್ರದ್ಧೆಯ ಪ್ರತೀಕ. ದೇಶದಲ್ಲಿ ಇವತ್ತೇನಾದ್ರೂ ನಾವೆಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ಅದು ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಅಡಿಯಲ್ಲಿ ಬದುಕ್ತಾ ಇದೀವಲ್ಲ ನಾವೆಲ್ಲರೂ ಕೂಡ, ಅದೇ ಇವತ್ತು ನಮ್ಮನ್ನ ಕಾಯ್ತಕ್ಕಂಥದ್ದು. ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ಜಗತ್ತಿಗೆ ಬಹಳ ದೊಡ್ಡವಾದ ಪವಿತ್ರವಾದ ಗ್ರಂಥ. ನಮಗೆ ಹಿಂದೂಗಳಿಗೆ ಮಹಾಭಾರತ, ಮತ್ತೆ ಮುಸಲ್ಮಾನ್ ಬಂಧುಗಳಿಗೆ ಕುರಾನ್, ಕ್ರಿಶ್ಚಿಯನ್ ಬಂಧುಗಳಿಗೆ ಬೈಬಲ್ ಅಂತ ಈ ರೀತಿ ಏನೇನು ಗ್ರಂಥಗಳಿದೆಯೋ ಅದಕ್ಕೆಲ್ಲದಕ್ಕಿಂತ ದೊಡ್ಡ ಗ್ರಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲೇ ಇವತ್ತು ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಧರ್ಮದವರು ಕೂಡ ನಾವು ಮೈಗೂಡಿಸ್ಕೊಳ್ಬೇಕು. ಇದು ಕೇವಲ ಒಂದು ಜಾತಿಗೆ ಸಂವಿಧಾನ ಕೊಟ್ಟಿಲ್ಲ. ಜಾತಿ ಪದ್ಧತಿಗಳನ್ನು ದೂರ ಆಗ್ಬೇಕು, ಮಡಿವಂತಿಕೆ ದೂರ ಆಗ್ಬೇಕು, ಸಮಾನತೆ ಬರಬೇಕು. ನಾವೆಲ್ಲರೂ ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಭಾವಿಸಿ ಜೀವನ ಮಾಡಬೇಕು. ಇದು ನಮ್ಮ ಭಾರತ ದೇಶದ ಒಂದು ಆಚಾರ ವಿಚಾರಗಳು. ಇದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದಾಗಿರಬೇಕು, ಸಹೋದರತ್ವವನ್ನ ಬೆಳೆಸ್ಕೊಳ್ಬೇಕು, ಸಾಮರಸ್ಯವನ್ನ ಬೆಳೆಸ್ಕೊಳ್ಬೇಕು, ನಾವೆಲ್ಲ ಒಂದಾಗಿರಬೇಕು ಅನ್ನುವಂಥದ್ದನ್ನ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ತಾ ಇದ್ದೀವಿ. ಆದ್ರೆ ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮೇಲಿದೆ ಜವಾಬ್ದಾರಿ. ಭಾರತದ ಒಳಗಡೆ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಆ ಸಂವಿಧಾನ ಗ್ರಂಥಕ್ಕೆ ಗೌರವವನ್ನು ಕೊಡಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಈ ರೀತಿ ನಿಂತು ಮಾತನಾಡೋಕ್ಕೂ ಆಗ್ತಾ ಇರ್ಲಿಲ್ಲ, ರಾಜಕಾರಣಿಗಳು ಆಗಕ್ಕಾಗ್ತಾ ಇರ್ಲಿಲ್ಲ, ಅಧಿಕಾರಿಗಳು ಆಗಕ್ಕಾಗ್ತಾ ಇಲ್ಲ. ಈ ದೇಶ ಎಲ್ಲಿ ಹೋಗಿ ನಿಲ್ತಾ ಇತ್ತೋ ಗೊತ್ತಿಲ್ಲ. ಉದಾಹರಣೆಗೆ ಇವತ್ತು ಬೇರೆ ಬೇರೆ ಕಡೆ ಯುದ್ಧಗಳು ನಡೀತಾ ಇದೆ. ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ ಅಮಾಯಕರಲ್ಲ ಇವತ್ತು ಮಕ್ಕಳು, ತಾಯಂದ್ರು, ಯುವಕರು ಅಮಾನುಷವಾಗಿ ಇವತ್ತು ಬಲಿ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಆ ದೇಶಗಳಲ್ಲಿ ಇರ್ತಕ್ಕಂಥ ಸಂವಿಧಾನ ಸರಿ ಇಲ್ಲ, ಆ ದೇಶದಲ್ಲಿರ್ತಕ್ಕಂಥ ಕಾನೂನುಗಳು ಸರಿ ಇಲ್ಲ. ಜಗತ್ತಿನಲ್ಲಿ ಒಟ್ಟಾಗಿ ಹೋಗ್ಬೇಕು ಅನ್ನುವಂತ ಭಾವನೆಗಳು ಆ ದೇಶಗಳಲ್ಲಿ ಯಾವುದ್ರಲ್ಲಿಲ್ಲ. ಜಗತ್ತಿನಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅಂತೇಳಿ ಟ್ರಂಪ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಏನಾದ್ರೂ ಈ ಜಗತ್ತಿಗೆ ವಿಶ್ವಗುರು ಯಾರು ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಂತ ಹೇಳಕ್ಕೆ ನಮ್ಗೆಲ್ರಿಗೂ ಬಹಳ ಹೆಮ್ಮೆ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವರು ವಿಶ್ವಗುರು ಆಗಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಇವತ್ತು ನೆಮ್ಮದಿಯಾಗಿ ಇರ್ತಾ ಇರ್ಲಿಲ್ಲ. ಇಷ್ಟೊತ್ತಿಗೆ ನಮ್ಮ ಮೇಲೆ ಕೂಡ ಯುದ್ಧಕ್ಕೆ ಬಂದ್ಬಿಡೋರು. ನಾವ್ಯಾರು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಕೂಡ ಗ್ಯಾಸ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, LPG ಗ್ಯಾಸ್ ಎಷ್ಟು ತೊಂದರೆ ಆಗ್ತಾ ಇದೆ, ಮನೆ ಅಡಿಗೆ ಮಾಡೋದಕ್ಕೆ ಗ್ಯಾಸ್ ಎಷ್ಟು ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ಅದನ್ನ ಹೆಂಗೆ ಡಿಪ್ಲೊಮೆಟಿಕ್ ಹ್ಯಾಂಡಲ್ ಮಾಡ್ತಾ ಇದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ತಾಕತ್ತದು. ಇರಾನ್ ಕೂಡ ವಿರೋಧ ಮಾಡ್ತಾ ಇಲ್ಲ, ಅಮೆರಿಕ ದೇಶದ ಪ್ರಧಾನಮಂತ್ರಿ ಕೂಡ ವಿರೋಧ ಮಾಡ್ತಾ ಇಲ್ಲ, ನಮ್ಮ ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಕೂಡ ವಿರೋಧ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಭಾರತವನ್ನು ಎದುರಾಕೊಳಕ್ ಆಗೋದೇ ಇಲ್ಲ ಅವ್ರ ಕೈಲಿ.
ಆ ದೇಶಗಳಲ್ಲಿ ಏನಾದ್ರೂ ಒಂದೊತ್ತು ಅನ್ನ ಮಾಡ್ತಾ ಇದೆ, ಊಟ ತಿಂತಾ ಇದೆ ಅಂತ ಹೇಳಿದ್ರೆ ಅದು ಭಾರತ ದೇಶದಲ್ಲಿ ಬೆಳೆದಂತ ಬೆಳೆಗಳಿಂದ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಬಹಳ ಹೆಮ್ಮೆ ಇದೆ. ಅವ್ರಿಗೆ ತಿನ್ನೋಕ್ ಊಟ ಕೊಡ್ತೀವಿ ನಾವು ಇಲ್ಲಿಂದ. ಎಲ್ಲ ದೇಶಗಳು ಅಲ್ಲೇನ್ ಬೆಳೆಯಕ್ಕಾಗಲ್ಲ, ಪೆಟ್ರೋಲು ಡೀಸೆಲ್ ಆಯಿಲ್ಗಳು ಬೆಳಿತಾರೆ ಅಷ್ಟೇ, ಹೊಟ್ಟೆಗೆ ಊಟಕ್ಕೆ ಏನು ಸಿಕ್ಕಲ್ಲ, ಅಲ್ಲಿ ಮರುಭೂಮಿ. ಆದ್ರೆ ನಮ್ಮ ದೇಶದಲ್ಲಿ ಎಲ್ಲವನ್ನು ಬೆಳಿತೀವಿ, ನಾವು ಅವ್ರಿಗೆ ತಿನ್ನೋಕ್ ಊಟ ಕೊಡ್ತಾ ಇದೀವಿ. ಕೋವಿಡ್ ಸಮಯದಲ್ಲಿ ನೀವೆಲ್ಲ ನೋಡಿದಿರಿ, ಇಡೀ ಜಗತ್ತಿಗೆ ಉಚಿತವಾಗಿ ಕೋವಿಡ್ ಲಸಿಕೆಯನ್ನ ಇಲ್ಲಿಂದ ಫ್ಲೈಟ್ಗಳಲ್ಲಿ ರವಾನೆ ಮಾಡಿದ್ದಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ. ಇದು ನಮ್ಗೆ ಹೆಮ್ಮೆ ತಾನೆ, ನಾವೆಲ್ಲರೂ ಒಪ್ಕೊಳ್ಬೇಕು. ಕೇವಲ ಪಕ್ಷದ ಆಧಾರದ ಮೇಲೆ ಅವ್ರನ್ನ ಬೈಯೋದು, ಟೀಕೆ ಮಾಡೋದು ಇದೆಲ್ಲ ಸರಿ ಇಲ್ಲ. ಹಾಗಾಗಿ ಬಂಧುಗಳೇ, ಕೆಜಿಎಫ್ ವಿಷಯ ಮಾತಾಡ್ಬೇಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥವ್ರು, ಅವ್ರಿಗೆ ಬಹಳ ವಿಷಯಗಳು ಗೊತ್ತಿದೆ, ಹತ್ರದಿಂದ ನೋಡಿದಂಥವ್ರು. ಆದ್ರೂ ನನ್ನ ಗಮನಕ್ಕೆ ಬಂದಿರತಕ್ಕಂಥ ಕೆಲವು ವಿಷಯಗಳು ನಾನು ಮಾತಾಡ್ತೇನೆ. ಕುಡಿಯಕ್ ನೀರಿಲ್ಲ, ಮೈನಿಂಗ್ ಏರಿಯಾದಲ್ಲಿ ಅಭಾವ ತಾಂಡವಾಡ್ತಾ ಇದೆ. ಒಂದು ಬಿಂದಿಗೆ ನೀರಿಗೆ 5 ರೂಪಾಯಿ 6 ರೂಪಾಯಿ ಕೊಟ್ಟು ತಗೊಳ್ತಾರೆ. ನಗರಸಭೆ ಏನ್ ಮಾಡ್ತಾ ಇದೆ? ಕಣ್ಮುಚ್ಕೊಂಡಿದ್ಯಾ? ಆಡಳಿತ ಯಾರ್ದು? ಕಾಂಗ್ರೆಸ್ ಸರ್ಕಾರದಲ್ವಾ? ಈ ಕ್ಷೇತ್ರದಲ್ಲಿ MLA ಏನ್ ಮಾಡ್ತಾವ್ರೆ? MLA ಏನ್ ಮಾಡ್ತಾರೆ? ಈ ಅಮಾಯಕ ಜನರ ಹತ್ರ ಬಂದು ಸುಳ್ಳು ಹೇಳಿ ನೀವು ಓಟ್ ತಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ, ಈ ಜನರು ಋಣ ತೀರಿಸ್ಬೇಕಲ್ಲ. ಕನಿಷ್ಠ ಕುಡಿಯಕ್ ನೀರು ಕೊಡ್ತಾ ಇಲ್ಲ ನೀವು. ಕಾಂಟ್ರಾಕ್ಟ್ಗಳು ಯಾರು ಈ ತಾಲೂಕಲ್ಲಿ ಯಾರಿಗೂ ಕೆಲಸ ಇಲ್ಲ. ಕೋಲಾರ, ಮುಳಬಾಗ್ಲು, ಬೆಂಗಳೂರವರು. ಏನು ವಿಜಯಕುಮಾರಣ್ಣ, ಹೌದಲ್ಲ? ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಈ ರೀತಿ ಅಧಿಕಾರ ಮಾಡಿದ್ರೆ ಜನರು ಭವನ ತೀರಿಸೋದು ಯಾವಾಗ? ಎಷ್ಟು ವ್ಯವಹಾರಗಳು ನಡೀತಾ ಇದೆ. ಲೈಟ್ ರಿಪೇರಿ ಮಾಡ್ಕೊಳಕ್ಕೆ ಎಲೆಕ್ಟ್ರಿಷಿಯನ್ ಕೆಲಸ ಕೋಲಾರವ್ರು ಕೊಟ್ಟಿದ್ದೀರಿ. ಏನ್ ಮಾಡ್ತಾ ಇದ್ದೇನೆ? ತಿಂಗಳಿಗೆ ಎಷ್ಟು ಬಿಲ್ಲು, ವರ್ಷಕ್ಕೆ ಎಷ್ಟು ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ? ಇದೆಲ್ಲ ಯಾರ ದುಡ್ಡು? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ನೀವು ಈ ಹಣವನ್ನ ನೀವು ಲೂಟಿ ಮಾಡ್ತಾ ಇದ್ದೀರಲ್ಲ. ಆಮೇಲೆ ಮೈನಿಂಗ್ ಏರಿಯಾದಲ್ಲಿ ಕಟ್ಟುವಂತ ಮನೆಗಳಿಗೆ ಆ CS ಬಂದು ಡೆಮೊಲೇಷನ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಜನ ಮಾತಾಡಕ್ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಾರಣ ಅಲ್ಲ, CS ಅವರು ಅವ್ರ ಕೈಗಳಗಡೆ ಇರ್ತಕ್ಕಂಥ ಕೆಲವು ಸೆಕ್ಯೂರಿಟಿಗಳನ್ನ, ಕೆಲವು ಮುಖಂಡಗಳನ್ನ ಇಟ್ಕೊಂಡು ದಳ್ಳಾಳಿ ವ್ಯಾಪಾರಗಳು ಮಾಡಿ ಅವನ್ನ ದಬಾಯಿಸಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಮನೆ ಕಟ್ಕೊ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಡೆಮೊಲೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 10ಗೆ 20 ಅವತ್ತು ಏನು ಮೈನಿಂಗ್ ಏರಿಯಾದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು, ಎಷ್ಟು ಮನೆ ಕಟ್ಕೊಂಡಿದ್ರು ಅಷ್ಟಕ್ಕೆ ಇವತ್ತು ಅವರಿಗೆ ಅಧಿಕೃತವಾಗಿ ಆದೇಶದ ಪತ್ರ ಬಂದಿದೆ. ಅದಕ್ಕೆ ಖಾತೆ ಮಾಡ್ಕೊಳಕ್ ಹೋದ್ರೆ ಖಾತೆ ಮಾಡ್ಕೊಡಲ್ಲ. ಕಾರಣ ಏನಂತ ಹೇಳಿದ್ರೆ, ಅವತ್ತಿದ್ದು ಗಂಡ ಹೆಂಡತಿ ಇಬ್ರೆ, ಇವತ್ತು ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಅವ್ರ ಮಕ್ಕಳು ಮದುವೆಗಳಾಗಿದೆ, ಕುಟುಂಬ ದೊಡ್ಡದಾಗಿದೆ. ಎಲ್ಲಿ ಹೋಗ್ಬೇಕು ಅವರು? ಜಾಗ ಇದೆ ಅಂತ ಒಂದ್ ಅಷ್ಟೋ ಸಾಲುಗಳು ಮಾಡ್ಕೊಂಡು ಕಟ್ಕೊಂಡಿದ್ದಾರೆ. ವಸ್ತು ಸ್ಥಿತಿ ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಅಳತೆ ಎಷ್ಟು ಕಟ್ಕೊಂಡಿದ್ರ ಆ ಪ್ರಕಾರ CS ಅವರು ಇಲ್ಲಿಂದ ಕೇಂದ್ರಕ್ಕೆ ವರದಿ ಕೊಡ್ಬೇಕು. ಅದರ ಆಧಾರದ ಮೇಲೆ ಅವರಿಗೆ ಪತ್ರವನ್ನ ಇಶ್ಯೂ ಮಾಡಬೇಕು. ಇದು ಮಾಡ್ಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಮುನ್ಸಿಪಾಲಿಟಿಯ ಅಧಿಕಾರಿಗಳಿಗೂ ಇದೆ, ಈ ಕ್ಷೇತ್ರದ ಜನಪ್ರತಿನಿಧಿಯಾದಂತ ಶಾಸಕರಿಗೂ ಇದೆ. ಏನ್ ಮಾಡ್ತಾ ಇದ್ದಾರೆ? ಅದ್ಯಾವುದೋ ಬೋರ್ಡ್ಗೆ ನಿಗಮದ ಅಧ್ಯಕ್ಷರಾಗಿದ್ದಾರೆ, ಕರಕುಶಲ ನಿಗಮದ ಅಧ್ಯಕ್ಷರು ಅಂತ ನಾನು ಕೇಳ್ಪಟ್ಟೆ. ಏನ್ ಮಾಡಿದ್ದಾರೆ ಆ ನಿಗಮದಿಂದ ನಮ್ಮ ಕ್ಷೇತ್ರಕ್ಕೆ? ನಿಗಮಕ್ಕೆ ಅಧ್ಯಕ್ಷ ಆದ್ಮೇಲೆ ಅದು ಕ್ಯಾಬಿನೆಟ್ ರ್ಯಾಂಕ್ ತಾನೆ? ತಾವ್ ಹೇಳ್ಬೇಕು ಮಾಧ್ಯಮ ಸ್ನೇಹಿತರೆಲ್ಲ. ಕ್ಯಾಬಿನೆಟ್ ರ್ಯಾಂಕ್ ನೀವು ನಿಗಮದ ಅಧ್ಯಕ್ಷರಾಗಿ ತಕೊಂಡ್ಮೇಲೆ ಈ ಕ್ಷೇತ್ರಕ್ಕೆ ಆ ನಿಗಮದಿಂದ ಏನು ಎಷ್ಟು ಸೌಲಭ್ಯಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದೆ, ಯಾರ್ಯಾರು ಕೊಟ್ಟು ಒಂದು ಶ್ವೇತ ಪತ್ರ ಹೊರಡಿಸಿ, ಇಂತಿಂತವ್ರಿಗೆ ನಾವು ನಮ್ಮ ನಿಗಮದಿಂದ ಅನುದಾನ ಬಿಡುಗಡೆ ಮಾಡಿ ಅವ್ರಿಗೆ ಸೌಲಭ್ಯನ ಕೊಟ್ಟಿದ್ದೀವಿ ಅಂತ ಹೇಳ್ರಿ. ಮುನ್ಸಿಪಾಲಿಟಿನಲ್ಲಿ ಕಾಮನ್ ಗ್ರಾಂಟ್ ಬರ್ತದೆ. ಕಾಮನ್ ಗ್ರಾಂಟ್ ಅಲ್ಲಿ ಹೋಗಿ ನೀವು ಅಲ್ಲಿ ಚೇರಲ್ಲಿ ಕುತ್ಕೊಂಡು ನೀವು ಡಿವೈಡ್ ಮಾಡ್ತೀರಿ, ಈ ವಾರ್ಡ್ಗೆ ಇದು ಆ ವಾರ್ಡ್ಗೆ, ಏನಂತ ಸಮಾನವಾಗಿ ಹಂಚಲ್ಲ. BJP ಅವರ ಏನಿಲ್ಲ 0, RP ಅವರ 0, JDS ಅವರ 0, ಕಾಂಗ್ರೆಸ್ ಅವರು ಎಲ್ಲಿದ್ದಾರೋ ಅವ್ರಿಗೆ ಮಾತ್ರ ನೀವು ಅನುದಾನ ಕೊಡ್ತಾ ಇದ್ದೀರಿ. ನಿಮ್ಮ ಗ್ರಾಂಟ್ ಎಲ್ಲೋಯ್ತು? ವಿಶೇಷ ಅನುದಾನ ಎಲ್ಲೋಯ್ತು? ಸರ್ಕಾರ ನಿಮ್ದು, ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಯಾರು ನೀವು? MLA ಯಾರು ಹೇಳ್ರಿ? ನೋಡ್ರಿ, ಇಲ್ಲಿ ನಮ್ಮ ಹಿರಿಯ ಮುಖಂಡರುಗಳು ನಿಮ್ಮ ಕೊಡುವಂತ ಕಾಟಕ್ಕೆ ತಡಿಲಾರದೆ, ನೀವು ಮಾಡುವಂತ ಅನ್ಯಾಯ, ದೌರ್ಜನ್ಯ, ಅಕ್ರಮಗಳನ್ನ ಸಹಿಸಿಕೊಳ್ಳಾರದೆ ನಿಮ್ಮ ಪಾರ್ಟಿಗೆ ಧಿಕ್ಕಾರ ಹೇಳಿ ವಾಪಸ್ ಬಂದು ಇವತ್ತು BJP ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಬ್ಬ ಮುನ್ಸಿಪಾಲಿಟಿ ಅಧ್ಯಕ್ಷರು ಬೇಸರ ಪಟ್ಕೊಂಡು ಆಚೆ ಬರ್ಬೇಕಂತ ಹೇಳಿದ್ರೆ ನೀವು ಎಷ್ಟು ಕಿರುಕುಳ ಕೊಟ್ಟಿರ್ಬೋದು, ಎಷ್ಟು ತೊಂದರೆ ಕೊಟ್ಟಿರ್ಬೋದು. ಅವ್ರೇನಾದ್ರೂ ಇವತ್ತು ನೊಂದಿದ್ದಾರೆ, ಇನ್ನೇನಾದ್ರೂ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮಿಂದ ಅದು ನಿಮ್ಮ ಉಪಯೋಗಕ್ಕೆ, ನೀವು ಶಾಸಕರಾಗ್ಲಿಕ್ಕೆ, ನೀವು ಇನ್ನೇನೋ ಅವರಿಂದ ಅನುಕೂಲ ಪಡ್ಕೊಳ್ಳಕ್ಕೆ ಅವ್ರನ್ನ ಬಲಿಪಶು ಮಾಡಿದ್ರಿ. ಯಾರ ಕಳ್ಕೊಂಡಿರೋದನ್ನ ತುಂಬಲಿಕ್ಕೆ ಯಾರ ಕಾರಣ? ನಷ್ಟ ಮಾಡ್ಲಿಕ್ಕೆ ನೀವೇ ತಾನೆ. ಇಷ್ಟೆಲ್ಲ ಅನಾಹುತಗಳು ನಡೆದ್ರು ಕೂಡ ಬಿಜೆಪಿನವರು ನಾವೆಲ್ಲರೂ ಕೂಡ ಸೇರಿ ಮುನ್ಸಿಪಾಲಿಟಿ ಮುಂದೆ
ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನ ಬೀದಿಗೆಳಿಲಿಕ್ಕೆ ನಾವು ಹೋರಾಟವನ್ನ ಮಾಡ್ಬೇಕಂತೇಳಿ ನಿಶ್ಚಯ ಮಾಡಿದ್ದೀವಿ. ಮುಂದಿನ ದಿನಗಳನ್ನ ಮಾಡೇ ಮಾಡ್ತೀವಿ. ನಾವೇನಾದ್ರೂ ಬಿಜೆಪಿ ಪಕ್ಷದವರು ಹೋರಾಟ ಕೀಳಿದ್ರೆ ದಾಖಲೆ ಸಮೇತ ಬರ್ತೀವಿ. ದಾಖಲೆ ಸಮೇತ. ನಿಮಗೆ ಗೊತ್ತಿರ್ಲಿ, ಇಲ್ಲಿ ಇರ್ತಕ್ಕಂಥವ್ರು ಎಲ್ರು, ಅದು ಬಿಜೆಪಿ, ಕಾಂಗ್ರೆಸ್, JDS, RPI, CPM ಮತ್ತೆ ಇನ್ನೇನು ADMK, DMK ಪಕ್ಷ ಅಂತಲ್ಲ. 15,000 ರೇಷನ್ ಕಾರ್ಡ್ಗಳನ್ನ ವಜಾ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಲಿ ಮುಖಂಡರುಗಳಿಗೆಲ್ಲ. 25,000 ಪೆನ್ಷನ್ಗಳನ್ನ ತೆಗೆದುಹಾಕಿದ್ದಾರೆ. ನಿಮಗೆ ಆದೇಶದ ಪ್ರತಿ ಸಮೇತ ಕೊಡ್ತೀನಿ, ಪ್ರತಿ ಮನೆಗೂ. ಯಾವ ಊರಲ್ಲಿ ಎಷ್ಟು ಜನಕ್ಕೆ ತೆಗೆದಿದ್ದಾರೆ ಅಂತ ಕೊಡ್ತೀನಿ ನಾನು. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಇದೆಲ್ಲ ಮಾಡಿದ್ವ ನಾವು. ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಮತ್ತೆ ಸೈಕಲ್ ಉಚಿತವಾಗಿ ಕೊಡ್ತಾ ಇದ್ವಿ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾಗಿದ್ದಾಗ. ಅದೆಲ್ಲ ಕಿತ್ತಾಕ್ಬಿಟ್ರಿ ನೀವು. ವಯಸ್ಸಾದ ಕಾಲದಲ್ಲಿ ಏನೋ ಒಂದಷ್ಟು ಹಣ ಬಂದ್ರೆ ತಿಂಗಳು ಸರಿಯಾಗಿ ಅವ್ರಿಗೇನು ಖರ್ಚಿಗೆ ಆಗತ್ತೆ ಅಂತ ಹೇಳಿ ಬಿಜೆಪಿ ಸರ್ಕಾರ ಪೆನ್ಷನ್ ಕೊಟ್ರೆ ಇವತ್ತು ಕಿತ್ತಾಕಿದ್ದೀರಿ. ಎಷ್ಟು ಜನಕ್ಕೆ? 25,000 ಜನರಿಗೆ ರೇಷನ್ ಕಾರ್ಡು. 15,000 ಜನಕ್ಕೆ ಬೇರೆ ನಮ್ಮ ತಾಲೂಕು ಮಾತ್ರ. ಬರೋ ತಿಂಗಳಿಗೆ ನಿಮ್ಗೆಲ್ಲ ನಿಂತೋಗುತ್ತೆ. ಈಗಲೇ ಕೆಲವ್ರಿಗೆಲ್ಲ ನಿಂತೋಗಿದೆ. ಏನ್ ಮಾಡ್ತೀರಿ? ಯಾರು ಮಾಡಿರೋ ಅನ್ಯಾಯ ಕೇಳ್ಬೇಕಲ್ಲ ನೀವು. ಬಿಜೆಪಿ ಏನ್ ಒಳ್ಳೇದ್ ಮಾಡ್ತು, ಕಾಂಗ್ರೆಸ್ ಏನ್ ಕೆಟ್ಟದ್ ಮಾಡಿತ್ತು ಅಂತೇಳಿ ಜನರ ಮುಂದೆ ಇಡ್ಬೇಕು. ನಾವ್ ಇಡ್ತೀವಿ ಅಂಕಿ ಅಂಶ ಸಮೇತ. ಅದಕ್ಕೆ ಯಾಕೆ ಬಿಜೆಪಿಯವರು ಸುಮ್ಮನೆ ಇದ್ದಾರೆ, ಹೋರಾಟ ಮಾಡಿಲ್ಲ, ಕಾಂಗ್ರೆಸ್ ಅವ್ರನ್ನ ಕೇಳ್ತಾ ಇಲ್ಲ, ಶಾಸಕರು ಅವ್ಯವಹಾರಗಳು ಮಾಡ್ತಾ ಇದ್ದಾರೆ, ಇದು ಯಾರನ್ನು ಕೇಳೋರ ದಿಕ್ಕಿಲ್ಲ ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಜನರು ಮಾತಾಡ್ತಾ ಇದ್ದಾರೆ. ನಮಗೂ ಗೊತ್ತು, ನಾವೆಲ್ಲ ಚಳುವಳಿಯಿಂದ ಬಂದವರು. ಹೋರಾಟಕ್ಕೆ ನಮ್ಗೇನ್ ಬಹಳ ದೊಡ್ಡ ಸಮಸ್ಯೆ ಏನಾಗಲ್ಲ. ನಾವು ನೆಲದಲ್ಲಿ ಕುತ್ಕೊಂಡು ಹೋರಾಟ ಮಾಡೋಕ್ಕೂ ಸರಿ, ನಿಮ್ಮ ಆಫೀಸ್ ಒಳಗಡೆ ಕುತ್ಕೊಂಡು ಧರಣಿ ಮಾಡೋಕ್ಕೂ ಸರಿ ಇದೆ. ನಾವು 352 ಜನಗೆ ನೀವು ಇದು ಜಾಗ ಮಂಜೂರು ಮಾಡಿದ್ದೀರಿ ಗ್ರಾಮಾಂತರ ಭಾಗದಲ್ಲಿ. 1 ಎಕರೆಗೆ 5 ಲಕ್ಷ 6 ಲಕ್ಷ ಲಂಚ ತಗೊಂಡಿದ್ದೀರಿ ನೀವೆಲ್ಲರೂ ಕೂಡ. ಜನ ಮಾತಾಡ್ತಾ ಇದ್ದಾರೆ. ದಾಖಲೆ ಇದೆ ನಮ್ಮ ಹತ್ರ, ತರ್ತೀವಿ, ಉತ್ತರ ಕೊಡಿ. 350 ಜನ 370 ಜನ ನಿಜವಾಗ್ಲೂ ಬಡವರ? ಯಾರಿಗ್ ಮಾಡಿದಿರಿ? ಯಾರು ಪರವಾಗಿರೋರ್ಗ್ ಮಾಡಿದಿರಿ? ಎಷ್ಟು ಕಲೆಕ್ಷನ್ ಮಾಡಿದಿರಿ? 350 ಜನನೇ ಇಟ್ಕೊಳ್ರಿ. 1 ಎಕರೆಗೆ 5 ಲಕ್ಷ ಅಂತ ಹೇಳಿದ್ರೆ ಎಷ್ಟು ಕೋಟಿ ಆಯ್ತು? ವಿಕೋಟೆ ಬಾರ್ಡರ್ ಅಲ್ಲಿ ಗ್ರಾನೈಟ್ ಎಲ್ಲ ಮಾರ್ಬಿಟ್ರಿ. ರಾತ್ರಿ ಮಾರ್ಬಿಟ್ರಿ. ಎಲ್ಲೋಯ್ತು ದುಡ್ಡು? ಯಾರ ಜಾಬ್ಗೆ ಹೋಯ್ತು? ನಿಮ್ ಕಾರಲ್ಲಿ ಹಿಂದೆ ಯಾರು ಕುತ್ಕೊಂತಾರೋ, ಆ ದುಡ್ಡು ಯಾರು ತೆಗೆದಿಟ್ಕೊಂತಾರೋ, ಮುಂದೆ ಯಾರು ಕುತ್ಕೊಂತಾರೋ, ಯಾರು ತೆಗೆದು ನಮಗೂ ಗೊತ್ತಿಲ್ಲ. ನೀವ್ ಯಾರನ್ನ ನೋಡಿ ಹೇಳಿದ್ರೆ ಅದನ್ನು ಸ್ವಲ್ಪ ಧರಣಿ ದಿವಸ ಮಾತಾಡ್ತೀನಿ ನಾನು. ನೀವ್ ಯಾರು ನೋಡಿ ಹೇಳ್ಬೇಕು, ನಾನು ನೋಡಿಲ್ಲ ಯಾವತ್ತು. ಇಷ್ಟು ಅವ್ಯವಹಾರಗಳು ಇಷ್ಟೇ ಅಲ್ಲ, ಇನ್ನು 100 ಇದೆ. ಅದನ್ನೆಲ್ಲ ಕೂಡ ಮುಂದೆ ಜನರ ಪರವಾಗಿ ಹೋರಾಟವನ್ನ ರೂಪಿಸಿ ನಾವು ನಗರಸಭೆ ಮುಂದೆನೂ ಧರಣಿ ಮಾಡ್ತೀವಿ, ತಾಲೂಕು ಕಚೇರಿ ಮುಂದೆನೂ ಧರಣಿ ಮಾಡ್ತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಆಚರಣೆ ಮಾಡಿದ್ದೀವಿ. ಅವರ ವಿಚಾರಧಾರೆಗಳು ನಮ್ಗೆಲ್ಲರಿಗೂ ಕೂಡ ಇನ್ನು ಈ ಸೂರ್ಯ ಚಂದ್ರ ಈ ಭೂಮಿಯಲ್ಲಿ ಇರೋವರೆಗೂ ಕೂಡ ನಮಗೆ ಇದು ಒಂದು ಪವಿತ್ರವಾದ ಗ್ರಂಥ ಅಂತ ಹೇಳಿ ಭಾವಿಸಿ ನಾವೆಲ್ಲರೂ ಕೂಡ ಮುನ್ನಡೆಬೇಕಾದ ಬಂಧುಗಳೇ. ಅದಕ್ಕಾಗಿ ನಗರಸಭೆಯಿಂದ ಸ್ಕಾಲರ್ಶಿಪ್ ನಿಲ್ಸ್ಬಿಟ್ಟಿದ್ದಾರೆ 3 ವರ್ಷದಿಂದ. ಮೇನ್ ದಲಿತ ಇವರು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಅಣ್ಣ, ಸ್ಕಾಲರ್ಶಿಪ್ ಅಂತಲ್ಲ, ಯಾವ್ದಾವ್ದು ಜನಸಾಮಾನ್ಯರಿಗೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಾವು ಯೋಜನೆಗಳನ್ನ ತಂದಿದ್ವೋ ಅದೆಲ್ಲವೂ ನಿಲ್ಲಿಸಿಬಿಟ್ಟಿದ್ದಾರೆ. ಮತ್ತೆ ಇವರು ಕೊಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಕ್ಷೇತ್ರದ ಶಾಸಕರು ಮತ್ತೆ ಮುನ್ಸಿಪಾಲಿಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಮುಂದೆ ನಿಮ್ಗೆಲ್ಲ ತಿಳಿಸ್ತೀವಿ, ವಿವರವಾಗಿ ತಿಳಿಸ್ತೀವಿ. ವಾಂಟೆಡ್ ಫಾರ್ ಕ್ಯಾಶಂಬಲ್ಲಿ ರೂರಲ್ ಹೈಸ್ಕೂಲ್, ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ HM. Pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.